ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ಶ್ರುತುರಾಜ್. ರಾಜ್ಯದಲ್ಲಿ ಬರ ತಾಲೂಕು ಘೋಷಿಸಿದ ಸರ್ಕಾರ ಬರೋಬ್ಬರಿ 195 ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಶೀಘ್ರದಲ್ಲೇ ಎನ್ಡಿಆರ್ಎಫ್ ಜೊತೆಗೆ ಎಸ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಟ ಆಗುತ್ತೆ. ರಾಜ್ಯದಲ್ಲಿ ಬರ ತಾಲೂಕನ್ನ ಸರ್ಕಾರ ಘೋಷಿಸಿದೆ. ನಿನ್ನೆ ಅಧಿಕೃತವಾಗಿ ಶಿಫಾರಸು ಕೂಡ ಮುಖ್ಯಮಂತ್ರಿಗಳ ಕೈ ಸೇರಿತ್ತು. ಇದೀಗ 195 ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಪ್ರದೇಶಗಳನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ತೀವ್ರ ಬರಪೀಡಿತ ಪ್ರದೇಶಗಳ ಪಟ್ಟಿಯಲ್ಲಿ 161 ತಾಲೂಕುಗಳನ್ನು ಸೇರಿಸಲಾಗಿದೆ. ಅದರಲ್ಲೂ ಕೂಡ ತೀವ್ರ ಬರಪೀಡಿತ ಪ್ರದೇಶಗಳು, ಸಾಧಾರಣ ಬರಪೀಡಿತ ಪ್ರದೇಶಗಳು ಅಂತ ಹೇಳಿ ವಿಂಗಡಿಸಲಾಗಿದೆ. ಸಾಧಾರಣ ಬರಪೀಡಿತ ಪಟ್ಟಿಯಲ್ಲಿ 34 ತಾಲೂಕುಗಳನ್ನು ಸೇರಿಸಲಾಗಿದೆ. ಕಂದಾಯ ಇಲಾಖೆಯಿಂದ ಈ ಬರ ತಾಲೂಕು ಘೋಷಣೆ ಆಗಿರೋದು. ನಿನ್ನೆ ಸಿಎಂಗೆ ವರದಿಯನ್ನ ಕೊಟ್ಟಿದ್ರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನೇತೃತ್ವದ ಸಚಿವ ಸಂಪುಟ ಉಪಸಮಿತಿ ಒಂದು ಸಭೆಯನ್ನ ನಡೆಸಿ ಈ ಹಿಂದೆ ಸಮೀಕ್ಷೆಗಳನ್ನ ಕೂಡ ನಡೆಸಿದ್ರು. ನಿನ್ನೆಯೇ ಬರ ತಾಲೂಕುಗಳು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಘೋಷಣೆಯನ್ನ ಮಾಡಿದೆ. ಇದಕ್ಕೋಸ್ಕರ ಸರ್ವೆಗಳನ್ನ ನಡೆಸಿ ರಾಜ್ಯ ಸರ್ಕಾರ ಕೂಡ ಎರಡೆರಡು ಸರ್ವೆಗಳನ್ನ ನಡೆಸಿತು. ಕಂದಾಯ ಸಚಿವರೇ ಖುದ್ದು ಹೋಗಿ ಬರ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿದ್ರು. ಅವರದ್ದೇ ಆದಂತಹ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯಲ್ಲಿ ಕಂಪ್ಲೀಟ್ ಆಗಿ ಚರ್ಚೆಗಳನ್ನ ಮಾಡಿ ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಒಂದು ಶಿಫಾರಸನ್ನ ಕೂಡ ಕೃಷ್ಣ ಬೈರೇಗೌಡ ಅವರ ನೇತೃತ್ವದ ಸಮಿತಿ ಸಲ್ಲಿಸಲಾಗಿತ್ತು. ಆ ನಂತರ ಮುಖ್ಯಮಂತ್ರಿಗಳು ಕೂಡ ಅಧಿಕೃತವಾಗಿ ಬರ ತಾಲೂಕುಗಳು ಅನ್ನೋ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನೂ 15 ದಿನಗಳ ನಂತರ ಮತ್ತೊಮ್ಮೆ ಸರ್ವೆಯನ್ನ ನಡೆಸಿ ಮತ್ತಷ್ಟು ಹೊಸದಾಗಿ ಇನ್ನೊಂದು ಪಟ್ಟಿಯನ್ನು ತಯಾರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇದ್ರು. ನೋಡು. ಹಾಗಾದ್ರೆ ಈ ಬರವನ್ನು ಘೋಷಣೆ ಮಾಡಲಿಕ್ಕೆ ಅಥವಾ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಲಿಕ್ಕೆ ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಲಾಗುತ್ತೆ, ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಬರಪೀಡಿತ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ ಅನ್ನೋ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡ್ಬಿಡೋಣ. ಬರ ಘೋಷಣೆ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಆ ಪ್ರದೇಶದಲ್ಲಿ 60% ಮಳೆಯ ಕೊರತೆ ಇರಬೇಕು. ಸುಮ್ಮನೆ ಯಾವ್ದಾವ್ದೋ ಪ್ರದೇಶಗಳನ್ನ ಬರಪೀಡಿತ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡೋ ಹಾಗಿಲ್ಲ. ಸತತ 3 ವಾರಗಳ ಕಾಲ ಒಂದು ಹನಿ ಮಳೆ ಕೂಡ ಆ ಭೂಮಿಗೆ ಬಿದ್ದಿರಬಾರದು. ಮಳೆ ಆಗದೇ ಇರುವಂತಹ ಜಾಗವನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಜೊತೆಗೆ ಬಿತ್ತನೆ ಮಾಡಿದ್ದ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಯಾಕಂದ್ರೆ ರೈತರು ಬಿತ್ತನೆ ಮಾಡಿ ಕಂಪ್ಲೀಟ್ ಆಗಿ ಲಾಸ್ ಆಗಿರುತ್ತೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಹಾಗಾಗಿ ಅದೆಲ್ಲದರ ಬಗ್ಗೆ ಕೂಡ ಸರ್ವೆ ನಡೆದಿದೆ. 59% ಬೆಳೆ ಹಾನಿ ಆಗಿದ್ರೆ ಮಾತ್ರ ಬರ ಅಂತ ಘೋಷಣೆ. ಈಗ ಕೆಲವೊಂದಿಷ್ಟು ಮುಕ್ಕಾಲು ಭಾಗ ಬೆಳೆ ಬಂದಿದೆ, ಕಾಲು ಭಾಗ ಬೆಳೆ ಇಲ್ಲ. ಅಂತಹ ಜಾಗಗಳನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. 59 to 60% ನಷ್ಟು ಬೆಳೆ ಹಾನಿಯಾಗಿರಬೇಕು. ಯಾವ ಬೆಳೆ ಎಷ್ಟು ಎಕರೆಯಲ್ಲಿ ಬೆಳೆಯಲಾಗಿತ್ತು, ಯಾವಾಗ ಬಿತ್ತನೆ ಆಗಿತ್ತು, ಹೀಗೆ ಕಂಪ್ಲೀಟ್ ಆಗಿ ಅವರಿಗೊಂದು ಕ್ಲಿಯರ್ ಪಿಕ್ಚರ್ ಇರಬೇಕಾಗತ್ತೆ ಆ ಪ್ರದೇಶದ ಬಗ್ಗೆ. ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ವರದಿ ಇರಬೇಕಾಗತ್ತೆ. ಕಂಪ್ಲೀಟ್ ಆಗಿ A to Z ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾವಾರು ವರದಿಯನ್ನು ತರಿಸ್ಕೊಳ್ಬೇಕಾಗತ್ತೆ. ಈ ಪ್ರದೇಶ ಬರಪೀಡಿತ ಪ್ರದೇಶ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಮಾಹಿತಿಯ ಜೊತೆಗೆ ಅಧಿಕಾರಿಗಳು ಕೂಡ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಹೌದು ಬೆಳೆ ನಾಶವಾಗಿದೆ, ಈ ಭಾಗದಲ್ಲಿ ಮಳೆಯಾಗಿಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಡಬೇಕಾಗತ್ತೆ. ರಾಜ್ಯದಲ್ಲಿ ಮಳೆ ಆಗಬೇಕಾಗಿದ್ದಂತಹ ಪ್ರಮಾಣ 336 ಮಿಲಿಮೀಟರ್ ನಷ್ಟು ಮಳೆ ಆಗಬೇಕಾಗಿತ್ತು ರಾಜ್ಯದಲ್ಲಿ. ಆದ್ರೆ ಈ ಬಾರಿ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಹಾಗಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಇಲ್ಲಿವರೆಗೂ ಆಗಿರುವಂತಹ ಮಳೆಯ ಪ್ರಮಾಣ 234 ಮಿಲಿಮೀಟರ್ ಅಷ್ಟೇ. ಹಾಗಾಗಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಈಗಲೂ ಕೂಡ ಬರದ ಛಾಯೆ ಆವರಿಸಿಕೊಂಡಿದೆ. ದನಕರುಗಳಿಗೂ ಕೂಡ ಕುಡಿಯೋದಕ್ಕೂ ನೀರಿಲ್ಲ, ಮೇಯೋದಕ್ಕೆ ಮೇವಿಲ್ಲದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಹಾಗಾಗಿ ಇದೆಲ್ಲ ವಿಚಾರಗಳನ್ನ ಅನುಸರಿಸಿದ್ದಾರೆ. ರೈತರಿಗೆ ಹಾಗಾದ್ರೆ ಈ ಬರ ಪರಿಹಾರ ಘೋಷಣೆ ಮಾಡಿದಾಗ ಏನ್ ಪ್ರಯೋಜನ ಆಗತ್ತೆ ಅನ್ನೋದನ್ನ ಕೂಡ ನೋಡ್ಬಿಡೋಣ. ರೈತರಿಗೆ ಪರಿಹಾರ ಕಾರ್ಯಕ್ಕೋಸ್ಕರ ಅನುಕೂಲ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ಅವ್ರು ಬೆಳೆದಂತಹ ಬೆಳೆ ಕೈ ಸೇರ್ತಾ ಇಲ್ಲ, ದನಕರುಗಳಿಗೆ ಸರಿಯಾದಂತಹ ಮೇವು ಸಿಗ್ತಾ ಇರೋದಿಲ್ಲ, ಅವ್ರು ಪರದಾಡುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇದೆಲ್ಲದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರಕ್ಕೆ ರಾಜ್ಯದಿಂದ ಶಿಫಾರಸನ್ನ ಮಾಡಲಾಗುತ್ತೆ. ಈಗೇನು 161 ತಾಲೂಕುಗಳನ್ನ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿದ್ದಾರಲ್ಲ, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ತಾರೆ. NDRF ನ ಅಡಿ ಪರಿಹಾರವನ್ನ ವಿತರಣೆ ಮಾಡಲಾಗುತ್ತೆ. ಈ ಪ್ರಾಕೃತಿಕ ವಿಕೋಪದ ಅಡಿಯಲ್ಲಿ ಏನ್ ಪರಿಹಾರ ಸಿಗಬೇಕು ಅದೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ. ರಾಜ್ಯದ SDRF ನಿಂದ ಕೂಡ ರೈತರಿಗೆ ಅಥವಾ ಆ ಪ್ರದೇಶದಲ್ಲಿ ಯಾರಿಗೆಲ್ಲ ಲಾಸ್ ಆಗಿದೆ ಅಂಥವರಿಗೆ ಇಲ್ಲಿ ನೆರವು ಸಿಗುವಂತಹ ಕೆಲಸ ಆಗತ್ತೆ. ಜಾನುವಾರುಗಳಿಗೆ ಉಚಿತ ಮೇವನ್ನ ಪೂರೈಕೆ ಮಾಡುವಂತಹ ಕೆಲಸ, ಬೇರೆ ಕಡೆಯಿಂದ ಮೇವನ್ನ ಸಪ್ಲೈ ಮಾಡ್ತಾರೆ. ಇಂತಿಷ್ಟು ಯಾವ್ಯಾವ ಭಾಗಗಳಿಗೆ ತುಂಬಾನೇ ಸಮಸ್ಯೆ ಇದೆ ಅಂತಹ ಭಾಗಗಳಿಗೆ ಹೋಗಿ ಮೇವನ್ನ ಪೂರೈಕೆ ಮಾಡುವಂತಹ ಕೆಲಸಗಳಾಗತ್ತೆ. ಬರಪೀಡಿತ ಗ್ರಾಮಗಳಿಗೆ ಕುಡಿಯುವಂತಹ ನೀರನ್ನ ಪೂರೈಕೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ಇದೆಲ್ಲವೂ ಕೂಡ ಬರಪೀಡಿತ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಆದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಪರಿಹಾರಗಳನ್ನ ಸಿಗ್ಲಿಕ್ಕೆ ಅಂತ ಹೇಳಿ ಈಗ ಆಲ್ರೆಡಿ ಒಂದು ಅಧಿಕೃತವಾಗಿ ನಿನ್ನೆ ರಾಜ್ಯ ಸರ್ಕಾರ ಕೂಡ ಅನೌನ್ಸ್ಮೆಂಟ್ ಮಾಡಿದೆ. 161 ತಾಲೂಕುಗಳು ಬರಪೀಡಿತ ಪ್ರದೇಶ ಅಂತ ಹೇಳಿ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಅವರು. ಪಟೇಲ್ರೇ, ಈಗ ಅಧಿಕೃತವಾಗಿ ನಿನ್ನೆ ರಾಜ್ಯ ಸರ್ಕಾರದಿಂದ ಬರಪೀಡಿತ ಪ್ರದೇಶಗಳು ಅಥವಾ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಇದರ ಹಿಂದೆ ಯಾವ ರೀತಿಯಾಗಿ ಮಾನದಂಡಗಳನ್ನು ಅನುಸರಿಸಿದ್ರು, ಜೊತೆಗೆ ಇದರಿಂದ ಆ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಇನ್ಕ್ಲೂಡಿಂಗ್ ರೈತರಿಗೆ ಸೇರಿದಂತೆ?
ಇಡೀ ಕರ್ನಾಟಕ ರಾಜ್ಯ ಬರದಿಂದ ತತ್ತರಿಸಿದೆ. ಹಾಗಂತ ಕಂದಾಯ ಇಲಾಖೆ 161 ತಾಲೂಕುಗಳನ್ನ ತೀವ್ರತರವಾದ ಬರಪೀಡಿತ ತಾಲೂಕುಗಳೆಂದು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿ ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂತದ್ದು. ಇನ್ನು ಉಳಿದಂತೆ 34 ತಾಲೂಕುಗಳು ಸಾಧಾರಣ ಬರ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನು ಮಾಡುವಂತದ್ದು. ಮಳೆ ಪ್ರಮಾಣ ಜೂನ್ ತಿಂಗಳಲ್ಲಿ ಶೇಕಡ 57ರಷ್ಟು ಕೊರತೆ ಉಂಟಾಗಿರುವಂತದ್ದು. ನಂತರ ಜುಲೈ ಮತ್ತು ಒಟ್ಟಾರೆ ಆಗಸ್ಟ್ ನಲ್ಲಿ ಒಟ್ಟು 77% ಮಳೆ ಕೊರತೆ ಆಗಿರುವಂತದ್ದು. ಒಟ್ಟಾರೆ ಮಳೆಯ ಕೊರತೆ ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಶೇಕಡ 60ರಷ್ಟು ಇರ್ತಕ್ಕಂಥದ್ದು, 62ರಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಕೇಂದ್ರದ ಬರ ಘೋಷಣೆ ಮಾರ್ಗಸೂಚಿ ಪ್ರಕಾರ ಶೇಕಡ 60ರಷ್ಟು ಮಳೆ ಕೊರತೆ ಆಗಿರಬೇಕು ಮತ್ತು ಶೇಕಡ 59ರಷ್ಟು ಬೆಳೆ ನಷ್ಟ ಆಗಿರಬೇಕು. ಈ ಎಲ್ಲ ಮಾನದಂಡದ ಅನುಸಾರವಾಗಿ ಈಗಾಗಲೇ ಬರವನ್ನ ಘೋಷಣೆಯನ್ನ ಮಾಡಲಾಗಿರುವಂತದ್ದು. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆ 195 ತಾಲೂಕುಗಳು ಬರಘೋಷಣೆಯನ್ನು ಸರ್ಕಾರ ಮಾಡಿರುವಂತದ್ದು. ಬಹುತೇಕ ರಾಜ್ಯದ ಎಲ್ಲಾ ತಾಲೂಕುಗಳು ಕೂಡ ಬರದಿಂದ ತತ್ತರಿಸಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಈ ಬರ ಪರಿಹಾರ ಮತ್ತು ಬರ ನಿರ್ವಹಣೆ ಅತಿ ದೊಡ್ಡ ಸಂಕಷ್ಟ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಯೋಜನೆಗಳ ನಡುವೆ ಕೂಡ ಸರ್ಕಾರ ಬರ ನಿರ್ವಹಣೆ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಸೆಪ್ಟೆಂಬರ್ 18ರಿಂದ ರಾಜ್ಯದ ಬರಪೀಡಿತ ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ಭೇಟಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಬರ ಘೋಷಣೆ ಮಾಡುವಂತ ಒತ್ತಾಯ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಹೋರಾಟವಾದ ರೂಪುರೇಷೆಯನ್ನು ಮಾಡ್ತಿದ್ರೆ ಬೆನ್ನಲ್ಲೇ ಸರ್ಕಾರ ದಿಢೀರ್ನೆ ನಿನ್ನೆ ತಡರಾತ್ರಿ ಬರ ಘೋಷಣೆಯನ್ನ ಮಾಡಿರುವಂತದ್ದು. ಈಗಾಗ ಅಧಿಕಾರಿಗಳಿಂದ ಎಲ್ಲಾ ವರದಿಯನ್ನು ತಂದಿರುವಂತದ್ದು ಮತ್ತು NDRF ಅಂದ್ರೆ ಕೇಂದ್ರಕ್ಕೆ ಬರ ಪರಿಹಾರ ಸಂಬಂಧಪಟ್ಟಾಗಿ ಈಗಾಗಲೇ ವರದಿ ಸಲ್ಲಿಸಿ ಮತ್ತು ಪ್ರಮಾಣ ಪತ್ರವನ್ನು ಸಲ್ಲಿಸಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಕಾವೇರಿ ಕೊಳ್ಳದಲ್ಲೂ ಕೂಡ ತೀವ್ರತರವಾದ ಬರ ಇರತಕ್ಕಂಥದ್ದು. ಈ ಬರದ ಆಧಾರದ ಮೇಲೆ ಇವತ್ತು ನಮ್ಮ ರಾಜ್ಯದ ವಕೀಲರುಗಳು ಕಾವೇರಿ ನದಿ ನೀರು ಪ್ರಾಧಿಕಾರಕ್ಕೂ ಕೂಡ ಮನವಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದ್ರಿಂದ ಸರ್ಕಾರ ಇನ್ಮುಂದೆ ಎಲ್ಲೊಂದ್ ಕಡೆ ಜಾನುವಾರುಗಳಿಗೆ ಮೇವು ಒದಗಿಸುವಂತದ್ದು, ಕುಡಿಯುವ ನೀರು ಒದಗಿಸುವಂತದ್ದು ಮತ್ತು ಬೆಳೆ ನಷ್ಟ ಆಗಿದ್ದಂತ ರೈತರಿಗೆ ಪರಿಹಾರ ಕೊಡುವಂತದ್ದು. ಒಂದ್ ಕಡೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಬರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನ ಕೊಟ್ರೆ, ರಾಜ್ಯ ಸರ್ಕಾರ ಕೂಡ SDRF ಅಡಿ ಪ್ರಾಕೃತಿಕ ವಿಕೋಪಗಳ ಅಡಿ ಕೂಡ ಬರ ಪರಿಹಾರವನ್ನು ಕೊಡಬೇಕಾಗಿರುವಂತದ್ದು. ಹಾಗಾಗಿ ಸರ್ಕಾರ ಯಾವ ರೀತಿ ಕ್ರಿಯಾತ್ಮಕವಾಗಿ, ರಚನಾತ್ಮಕವಾಗಿ ಮತ್ತು ಕ್ಷಿಪ್ರವಾಗಿ ಈ ಬರ ಪೀಡಿತ ತಾಲೂಕುಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾನದು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ 195 ತಾಲೂಕುಗಳು ಬರ ಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡುವಂತದ್ದು. ನಿನ್ನೆ ಉಪಸಮಿತಿ ಕೂಡ ಸಚಿವ ಸಂಪುಟ ಉಪಸಮಿತಿ ಕೂಡ ಸುದೀರ್ಘವಾಗಿ 2 ಗಂಟೆಗೂ ಹೆಚ್ಚು ಸಮಯ ಚರ್ಚೆಯನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಯಾವ್ಯಾವ ತಾಲೂಕಲ್ಲಿ ಬರ ಇರುವಂತದ್ದು, ಮಳೆಯ ಕೊರತೆ, ಬಿತ್ತನೆ ಮತ್ತು ಬೆಳೆ ನಷ್ಟ ಸಂಬಂಧಪಟ್ಟ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಿತು. ಚರ್ಚೆಯ ಬಳಿಕ ಮಧ್ಯರಾತ್ರಿ ಈ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿರುವಂತದ್ದು. ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಇಳಿಯುತ್ತೆ ಎಂಬ ಕಾರಣಕ್ಕಾಗಿ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ಇದೀಗ ಅನಿವಾರ್ಯವಾಗಿ ಬರ ಘೋಷಣೆಯನ್ನು ಮಾಡಿರುವಂತದ್ದು. ಹಾಗಾಗಿ ಪರಿಹಾರವನ್ನ ಕ್ಷಿಪ್ರ ರೀತಿಯಲ್ಲಿ ಸರ್ಕಾರ ಕೊಡುವಂತ ಅಗತ್ಯತೆ ಇರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು. ತಮ್ಮ ಲೇಖನದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತಹ ಕುರಿತು ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶ ರಾಜ್ಯ ಸರ್ಕಾರಕ್ಕೆ ಇದೀಗ ಇಕ್ಕಟ್ಟನ್ನ ತಂದೆನಿಸಿದೆ. ಈ ಬಗ್ಗೆ ನಿನ್ನೆ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಸಭೆ ಬಳಿಕ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು. ನಮ್ಮ ಜಲಾಶಯಗಳಲ್ಲೇ ನೀರಿಲ್ಲ, ಹೀಗಾಗಿ ನೀರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಹೊಸ ಅರ್ಜಿಯನ್ನ ಹಾಕ್ತೀವಿ, ಸುಪ್ರೀಂ ಕೋರ್ಟ್ಗೂ ಕೂಡ ನೀರಿನ ವಾಸ್ತವ ಪರಿಸ್ಥಿತಿಯನ್ನ ತಿಳಿಸ್ತೇವೆ, ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೇವೆ ಅಂದ್ರು. ಇನ್ನು ರಾಜ್ಯದ ನೀರಿನ ಕೊರತೆ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಅಂತ ಅಂಕಿ ಅಂಶಗಳ ಸಮೇತ ವಿವರಿಸಿದ್ದಾರೆ. ಅಲ್ಲದೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಕಾವೇರಿ ನದಿ ನೀರು ಪ್ರಾಧಿಕಾರಕ್ಕೆ ವಸ್ತುಸ್ಥಿತಿಯನ್ನ ತಿಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಗಸ್ಟ್ನಲ್ಲಿ ನಮಗೆ ಬಹಳ ದೊಡ್ಡ ಕೊರತೆ ಆಯಿತು. ಮಳೆ 123 ವರ್ಷಗಳಲ್ಲಿ ಇಷ್ಟೊಂದು ಕೊರತೆ ಆಗಿರಲಿಲ್ಲ. ಹಾಗಾಗಿ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲ. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ವಾಟರ್ ಆಸ್ ಪರ್ ದಿ ಆರ್ಡರ್ಸ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನವರು ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಬಿಡಬೇಕು ಅಂತ ಹೇಳಿ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋದ್ರಿಂದ ನಾವು ಇಲ್ಲಿವರೆಗೆ ಬಿಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು 37.7 TMC ನೀರು. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ವಾಟರ್ ಟು ತಮಿಳುನಾಡು ಅಕಾರ್ಡಿಂಗ್ ಟು ದಿ ಆರ್ಡರ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ವಿ ಹ್ಯಾವ್ ನೋ ವಾಟರ್. ನಮ್ಮ ಬೆಳೆಗಳಿಗೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಸಾಧ್ಯ ಇಲ್ಲ ಅಂತ ಒಟ್ಟಾರೆ ನಾವು 99.7 TMC ಅಷ್ಟು ನೀರನ್ನು ನಾವು ಬಿಡಬೇಕಾಗಿತ್ತು. ಒಟ್ಟು ಈ ನಾರ್ಮಲ್ ವರ್ಷ ಆಗಿದ್ರೆ
37.718 TMC ಮಾತ್ರ ಬಿಟ್ಟಿದ್ದೇವೆ. ಸೊ 90.8 TMC ಬಿಡಬೇಕಾಗಿತ್ತು ರೆಗ್ಯುಲರ್ ಅಲ್ಲಿ. ಸೊ ಈ ಡಿಸ್ಟ್ರೆಸ್ ಫಾರ್ಮುಲಾ ಇನ್ನ ನಮಗೆ ಯಾವ ರಾಜ್ಯದಲ್ಲೂ ಕೂಡ ಫಾರ್ಮುಲಾ ಇನ್ನ ಹೊರಗಡೆ ಬಂದಿಲ್ಲ. ಇಡೀ ಎಲ್ಲ ಸಂಸತ್ ಸದಸ್ಯರು ಬಂದಂತ ಪ್ರಮುಖ ಮುಖಂಡರುಗಳು, 3 ಪಕ್ಷದ ಮುಖಂಡರುಗಳು ಕೂಡ ನಮಗೆ ಎಲ್ಲ ಒಟ್ಟಾರೆ ಅಭಿಪ್ರಾಯನ ಒಟ್ಟಿಗೆ ನಾವಿರ್ತೀವಿ ಅಂತೇಳಿ ಸಲಹೆನ ಕೊಟ್ಟಿದ್ದಾರೆ. ಮತ್ತು ಸಂಸತ್ತಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ. ಸಿಸಿಬಿ ಕಸ್ಟಡಿಯಲ್ಲಿ ಚೈತ್ರ ಅಂಡ್ ಗ್ಯಾಂಗ್ ವಿಚಾರಣೆಯಲ್ಲಿ ಚೈತ್ರ ಕುಂದಾಪುರ ಹೇಳಿದ್ದೇನು? ಚೈತ್ರ ಗ್ಯಾಂಗ್ನಲ್ಲಿ ಇನ್ನು ಯಾರೆಲ್ಲ ಇದ್ದಾರೆ? ಇದೇ ಕ್ಷಣದ ಸ್ಪೆಷಲ್ ಚೈತ್ರ ಡೀಲ್ ಕಹಾನಿ. ಎಂಎಲ್ಎ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ದಿನಗಳ ಕಾಲ ಸಿಸಿಬಿ ಕಸ್ಟಡಿಯಲ್ಲಿ ಚೈತ್ರ ಕುಂದಾಪುರ ಹಾಗೆ ಆಕೆಯ ಗ್ಯಾಂಗ್ ಇರುತ್ತೆ. ರಾತ್ರಿ ಇಡೀ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಚೈತ್ರ ಗೋಳಾಟವನ್ನ ಮಾಡಿದ್ಲಂತೆ. ಎಂಎಲ್ಎ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡನ್ನ ಪೀಕೋವಾಗ ಈ ಗೋಳಾಟ ಇರಲಿಲ್ಲ. ಸೊ ಈಗ ಸಿಸಿಬಿ ಕಚೇರಿಯಲ್ಲಿ ಇರಬೇಕಾದ್ರೆ ಗೋಳಾಟವನ್ನ ನಡೆಸಿದ್ದಾಳೆ. ರಾತ್ರಿ ಇಡೀ ದೊಡ್ಡ ಮಟ್ಟದ ರಂಪಾಟ ರಾಮಾಯಣವನ್ನ ಮಾಡಿದ್ದಾಳಂತೆ. ನಾನೇನೂ ತಪ್ಪು ಮಾಡಿಲ್ಲ, ವಂಚನೆಯನ್ನೇ ಮಾಡಿಲ್ಲ ಅಂತ ಹೇಳಿಕೊಂಡು ಅಳ್ಳಿಕ್ ಶುರು ಮಾಡಿದ್ರಂತೆ. ಚೈತ್ರ ಗೋಳಾಟವನ್ನ ನೋಡಿ ಸಿಸಿಬಿ ಪೊಲೀಸರು ಇನ್ನೇನ್ ಮಾಡ್ಲಿಕ್ಕಾಗತ್ತೆ, ಸುಮ್ಮನೆ ಆಗ್ಲೇಬೇಕು ಪರಿಸ್ಥಿತಿ. ಸೊ ಇವತ್ತು 10 ಗಂಟೆಗೆ ಮತ್ತೆ ಸಿಸಿಬಿ ಕಚೇರಿಗೆ ಕರ್ಕೊಂಡು ಬರಲಾಗುತ್ತೆ. ಆಕೆಯನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಪ್ರಮುಖವಾಗಿ ಎಸಿಪಿ ರೀನಾ ಸುವರ್ಣ ಅವರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಎಲ್ಲ 6 ಮಂದಿ ಆರೋಪಿಗಳೇನಿದ್ದಾರೆ ಸದ್ಯಕ್ಕೆ, ಸೊ ಅವರೆಲ್ಲರ ಮೊಬೈಲ್ಗಳ ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನೂ ಕೂಡ ತಲೆಮರೆಸಿಕೊಂಡಿರುವಂತಹ 4ವರಿಗಾಗಿ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗುತ್ತೆ. ಸೊ ಬಹುಶಃ ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ರೆ ಮತ್ತಷ್ಟು ವಿಚಾರಗಳು ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ. ಇವರೇ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತಾರೆ, ಇವರೇ ಕೆಲವೊಂದಿಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಯಾರಿಗೆ ಬೇಕೋ ಅವರಿಗೆ ಮಕ್ಮಲ್ ಟೋಪಿಯನ್ನ ಹಾಕಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪೀಕಿದ್ದಾರೆ. ಸೊ ಇವರ ಜಾಲ ಒಬ್ಬರಿಬ್ಬರಲ್ಲ, ಸುಮಾರು 10-15 ಜನರ ಒಂದು ಗ್ಯಾಂಗ್ ಇದೆ. ಅದರಲ್ಲಿ 6 ಜನರು ಅರೆಸ್ಟ್ ಆಗಿದ್ದಾರೆ. ಇನ್ನು ಕೂಡ ತಲೆಮರೆಸಿಕೊಂಡಿರುವಂತಹ 4 ಆರೋಪಿಗಳಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ನಾನು ತಪ್ಪು ಮಾಡಿಲ್ಲ, ನಾನು ವಂಚನೆ ಮಾಡಿಲ್ಲ ಅಂತ ಹೇಳಿ ಚೈತ್ರ ಗೋಳಾಟವನ್ನ ನಡೆಸ್ತಾ ಇದ್ರಂತೆ. ಹಾಗಾದ್ರೆ ಇಷ್ಟೆಲ್ಲ ಡೀಲ್ ಮಾಡ್ಲಿಕ್ಕೆ ಏನ್ ಕಾರಣ? ಹಾಗಾದ್ರೆ ಸೊ ತಾವು ಗಮನಿಸ್ತಾ ಇದ್ದೀರಿ, ಆರೋಪಿಗಳನ್ನ ಕೂಡ ಸಿಸಿಬಿ ಕಸ್ಟಡಿಗೆ ಪಡ್ಕೊಂಡಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ರಾತ್ರಿ ಎಲ್ಲ ಕೂಡ ಸಿಸಿಬಿ ಕಸ್ಟಡಿಯಲ್ಲಿದ್ರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ದುಡ್ಡನ್ನ ಪೀಕುವಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಟೋಪಿ ಹಾಕುವಂತಹ ಸಂದರ್ಭದಲ್ಲಿ ಇಲ್ಲದೆ ಇರೋ ಗೋಳಾಟ ನರಳಾಟ ಈಗ ಸಿಸಿಬಿ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಶುರು ಆಗ್ಬಿಡ್ತಾ ಈ ಚೈತ್ರ ಕುಂದಾಪುರಗೆ ಅಂತ. ಶ್ರುತಿ, ಖಂಡಿತವಾಗ್ಲೂ ಚೈತ್ರ ಕುಂದಾಪುರಕ್ಕೆ ಸಾಕಷ್ಟು ಒಂದು ಕಷ್ಟಗಳು ಎದುರಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈಕೆ ಚೀಟ್ ಮಾಡಬೇಕಾದ್ರೆ ಇಲ್ಲದಂಥ ಕಷ್ಟ, ಅರೆಸ್ಟ್ ಆದಮೇಲೆ ಸಾಕಷ್ಟು ಕಷ್ಟಗಳು ಹೇಗೆ ಬರುತ್ತೆ? ಯಾಕಂದರೆ ನಿನ್ನೆ ಸಿಸಿಬಿ ಅಧಿಕಾರಿಗಳ ಮುಂದೆ ಸಾಕಷ್ಟು ಒಂದು ಕಣ್ಣೀರುಗಳನ್ನು ಇಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಥರ ಅಂದರೆ ಚೈತ್ರ ಗ್ಯಾಂಗ್ಸು 6 ಜನಕ್ಕೆ ಮಾತ್ರ ಎಲ್ಲ ಸುಮಾರು 10-12 ಜನಕ್ಕೆ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ನಿನ್ನೆ 6 ಜನ ಅರೆಸ್ಟ್ ಆಗಿರ್ತಕ್ಕಂಥದ್ದು, 4 ಜನ ಅಪ್ಸ್ಕೊಂಡಾಗಿರ್ತಾರೆ. ಅದರಲ್ಲಿ ಕೂಡ ಪ್ರಮುಖವಾಗಿ ಹಾಲಶ್ರೀ ಸ್ವಾಮೀಜಿ ಆಗಿರ್ಬೋದು, ಮತ್ತು ನಾಯಕ್ ಆಗಿರ್ಬೋದು, ಇನ್ನೊಬ್ರು ಪ್ರಸಾದ್ ಅಂತ, ಒಟ್ಟು 3 ಜನ ಹೆಸರುಗಳು ಈಗ ಗೊತ್ತಾಗ್ತಾ ಇರ್ತಕ್ಕಂಥ. ಇನ್ನೊಬ್ಬರು ಹೆಸರು ಕೂಡ ಬಾಕಿ ಇರ್ತಕ್ಕಂಥ. ಯಾಕಂದರೆ ಪೊಲೀಸರು ಈ 4 ಜನಕ್ಕೆ 3 ತಂಡಗಳನ್ನು ವಿಶೇಷವಾಗಿ ರಚನೆ ಮಾಡಿ ಎಲ್ಲ ಕಡೆಗೂ ಕೂಡ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಮತ್ತೆ ಏನು ಸ್ಟೇಟ್ ಹೋಮ್ಗೆ ಬಿಟ್ಟಿರ್ತಕ್ಕಂಥ ಚೈತ್ರನ ವಾಪಸ್ ಸಿಸಿಬಿ ಕಚೇರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂತದ್ದು. ಈ ರೀನಾ ಸುವರ್ಣ ಏನು ಈ ಕೇಸಿನ ಪ್ರಮುಖ ಐಒ ತನಿಖಾಧಿಕಾರಿ ಇದ್ದಾರೆ, ಇವರೇ ಖುದ್ದಾಗಿ ನಿಂತು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶ್ರುತಿ, ಸದ್ಯಕ್ಕೆ ಈ ಏನು ಈಗಾಗಲೇ ಇವತ್ತು ಕೂಡ ಸಾಧ್ಯವಾದರೆ ಗುರುಸ್ವಾಮಿ ಏನಿದ್ದಾರೆ, ಅದು ಗುರುಬಾಬು ಏನಿದ್ದಾರೆ ಉದ್ಯಮಿ, ಅವರನ್ನು ಕೂಡ ಸಿಸಿಬಿ ಕಚೇರಿಗೆ ಕರೆಸಿ ಮುಖಾಮುಖಿಯಾಗಿ ಕೂತು ಕೆಲವು ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಸಾಧ್ಯವಾದರೆ 10-11 ಗಂಟೆಗೆ ಏನು ದೂರುದಾರರಿದೆ ಅವರನ್ನು ಕೂಡ ಕರೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ಮಂಜು, ಥ್ಯಾಂಕ್ ಯು. ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಪ್ರಹ್ಲಾದ್ ಜೋಶಿಗೆ ಲೋಕ ಗೆಲುವಿನ ಟೆನ್ಷನ್. ಮೋದಿ ಕೃಪಾ ಕಟಾಕ್ಷ ಬಿದ್ರು ಕ್ಷೇತ್ರ ಬದಲಿಸ್ತಾರಾ ಜೋಶಿ ವಿರುದ್ಧ ಕಾಂಗ್ರೆಸ್ನ ರಣವ್ಯೂಹ ಹೇಗಿದೆ? ಇದೇ ಕ್ಷಣದ ಸ್ಪೆಷಲ್ ಜೋಶಿಗೆ ಗೆಲುವಿನ ಭಯ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಇದೀಗ ಗೆಲುವಿನ ಟೆನ್ಷನ್ ಶುರುವಾಗಿದೆಯಾ? ಧಾರವಾಡ ಕ್ಷೇತ್ರದಿಂದ ಗೆಲ್ತೀನಿ ಅನ್ನೋ ಭರವಸೆ ಜೋಶಿ ಅವರಿಗೆ ಇಲ್ವಾ? ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಲೋಕಸಭಾ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರಾ? ಹೀಗೊಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕೇಂದ್ರ ಸಚಿವರ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಗೆಲ್ಲೋದಕ್ಕೂ ಕೂಡ ಅನುಮಾನ ಶುರುವಾಯ್ತಾ? ಧಾರವಾಡ ಕ್ಷೇತ್ರದಿಂದ ಗೆಲ್ತೀನಿ ಅನ್ನೋ ಒಂದು ಭರವಸೆಯೇ ಇಲ್ಲವಾಗೋಯ್ತಾ? ಪ್ರಹ್ಲಾದ್ ಜೋಶಿ ಅವರು ಲೋಕಸಭಾ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರಾ ಹಾಗಾದ್ರೆ ಈ ಬಾರಿ? ಹಾಗಾದ್ರೆ ಧಾರವಾಡ ಬಿಟ್ಟು ಉತ್ತರ ಕನ್ನಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಪ್ರಹ್ಲಾದ್ ಜೋಶಿ ಅನ್ನೋದೊಂದು ಪ್ರಶ್ನೆಗಳಿದೆ. ಲಿಂಗಾಯತರ ಮುನಿಸಿನಿಂದಾಗಿ ಕ್ಷೇತ್ರ ಬದಲಾವಣೆಗೆ ಚಿಂತನೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ಶೆಟ್ಟರ್ ಅವರ ಪ್ಲಾನ್ಗೆ ಬೆಚ್ಚಿ ಬಿದ್ದಿದ್ದಾರ ಪ್ರಹ್ಲಾದ್ ಜೋಶಿ ಅವರು? ಹಾಗಾದ್ರೆ ನೇರವಾಗಿ ಜಗದೀಶ್ ಶೆಟ್ಟರ್ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವೇ ಕಿಡಿಕಾರ್ತಾರೆ.
ಸೊ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕ್ಷೇತ್ರ ಬದಲಾಯಿಸಿದ್ರೆ ಬೆಟರ್ ಅನ್ನೋ ತೀರ್ಮಾನಕ್ಕೆ ಜೋಶಿ ಅವರು ಬಂದ್ರಾ ಅಂತ ಅನಿಸ್ತಿದೆ. ಹಾಗಾದ್ರೆ ಜೋಶಿ ಅವರಿಗೆ ಯಾವ ರೀತಿಯಾಗಿ ಗೆಲುವಿನ ಟೆನ್ಷನ್ ಶುರುವಾಗ್ತಾ ಇದೆ, ಯಾವ ಭಾಗದಲ್ಲಿ ನಿಂತ್ಕೊಂಡ್ರೆ ಅವರು ಗೆಲ್ಲುವಂತಹ ಸಾಧ್ಯತೆಗಳಿದೆ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ಬಿಡೋಣ. ಜೋಶಿಗೆ ಗೆಲುವಿನ ಟೆನ್ಷನ್ ಶುರುವಾಗಿರೋದು ಯಾಕಾಗಿ ಅಂತ. ಧಾರವಾಡ ಕ್ಷೇತ್ರದಿಂದ 4 ಬಾರಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಆಯ್ಕೆಯಾಗಿದ್ದಾರೆ. ಸೊ ಆದ್ರೂ ಕೂಡ ಅವರಿಗೆ ಈಗ ಟೆನ್ಷನ್ ಯಾಕೆ ಶುರುವಾಯಿತು ಅಂತ ನೋಡ್ತಾ ಹೋದ್ರೆ, ಲಿಂಗಾಯತ ಮತದಾರರ ಕೃಪಾ ಕಟಾಕ್ಷ ಅವರಿಗೆ ಇದೆ, ಇಷ್ಟು ದಿನಗಳ ಕಾಲ ಇತ್ತು. ಸೊ 4 ಬಾರಿ ಗೆಲ್ತಾರೆ ಅಂದ್ರೆ ಈಸಿ ಮಾತಲ್ಲ. ಜೋಶಿ ವಿರುದ್ಧ ಇದೀಗ ಜಗದೀಶ್ ಶೆಟ್ಟರ್ ಅವರು ಸಮರ ಸಾರಿದ್ದಾರೆ, ವಾಕ್ಪ್ರಹಾರಗಳನ್ನ ನಡೆಸ್ತಾರೆ. ಜೋಶಿ ಅವರದು ಗೊತ್ತು ನನಗೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿ ನೇರ ಸವಾಲನ್ನ ಜಗದೀಶ್ ಶೆಟ್ಟರ್ ಅವರು ಹಾಕಿದ್ದಾರೆ. ಜೋಶಿ ನನಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಒಂದು ಕೋಪ ದೊಡ್ಡ ಮಟ್ಟದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಈಗಲೂ ಕೂಡ ಇದೆ. ಸೊ ಮಾತನಾಡ್ತಾರೆ ಇದ್ದಾರೆ ಈಗಲೂ ಕೂಡ. ಹಾಗಾಗಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಜೋಶಿಯನ್ನ ಸೋಲಿಸೋದಕ್ಕೆ ಶೆಟ್ಟರ್ ಅವರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ನನ್ನನ್ನು ಸೋಲಿಸಿದ್ರಿ ಅಲ್ವಾ ವಿಧಾನಸಭಾ ಎಲೆಕ್ಷನ್ ನಲ್ಲಿ, ನನಗೆ ಟಿಕೆಟ್ ತಪ್ಪಿಸಿದ್ರಿ, ಕಾಂಗ್ರೆಸ್ಗೆ ಹೋದ್ರು ಕೂಡ ಅಲ್ಲಿ ಸೋಲಿಸಿದ್ರಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿ ಅನ್ನೋ ಒಂದು ಪಟ್ಟನ್ನ ಹಾಕಿದ್ದಾರೆ. ಲಿಂಗಾಯತ ನಾಯಕರುಗಳಿಗೆ ಗಾಳ ಹಾಕಿದ್ದಾರೆ ಶೆಟ್ಟರ್ ಅವರು. ಆ ಭಾಗದಲ್ಲಿ ಕೆಲವೊಂದಿಷ್ಟು ಜನರನ್ನ ಕಾಂಗ್ರೆಸ್ಗೆ ಸೆಳೆದುಕೊಳ್ಳಿಕ್ಕೆ ಈಗಾಗಲೇ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಶಾಸಕ ವಿನಯ್ ಕುಲಕರ್ಣಿಯಿಂದಲೂ ಕೂಡ ಜೋಶಿ ಅವರ ಸೋಲಿಗೆ ಶಪಥವನ್ನ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಅವರು ಕೂಡ. ಹಾಗಾಗಿ ಸೊ ಜೋಶಿ ಅವರಿಗೆ ಈ ಬಾರಿ ಧಾರವಾಡ ಕ್ಷೇತ್ರ ಅಷ್ಟೊಂದು ಸುಲಭದ ಹಾದಿ ಇಲ್ಲ. ಹಾಗಾದ್ರೆ ಸೊ ಉತ್ತರ ಕನ್ನಡದಿಂದ ಹಾಗಾದ್ರೆ ಜೋಶಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಬಿಜೆಪಿಯ ಭದ್ರಕೋಟೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಹೌದು. ಹಾಗಾಗಿ ಈ ಕ್ಷೇತ್ರದಲ್ಲಿ 7 ಬಾರಿ ನಿರಂತರವಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಗೆದ್ದಿದ್ದಾರೆ. ಸೊ ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಸೊ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ತಾರೆ. ಹಾಗಾಗಿ ಮತದಾರರು ಮೋದಿ ಕಾರ್ಡಕ್ಕೆ ಕೈ ಹಿಡಿಯಲಿದ್ದಾರೆ ಅನ್ನೋದೊಂದು ವಿಶ್ವಾಸ ಆ ಭಾಗದಲ್ಲಿದೆ. ಕೇವಲ ಮೋದಿ ಅವರ ಹೆಸರಲ್ಲಿ ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿರೋದ್ರಿಂದ ಗೆಲ್ಲೋದಕ್ಕೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಆಗ್ಲಿ ಆತಂಕ ಆಗ್ಲಿ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಬರ್ತಾ ಇದೆ. ಹಾಗಾಗಿ ಧಾರವಾಡವನ್ನ ಬಿಟ್ರೆ ನೆಕ್ಸ್ಟ್ ಸೇಫೆಸ್ಟ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡ ಅನ್ನೋದು ಜೋಶಿ ಅವರಿಗೆ ಚಿಂತನೆಗೆ ಶುರುವಾಗಿದೆಯಂತೆ. ಹಾಗಾಗಿ ಬಹುಶಃ ಈ ಬಾರಿ ಉತ್ತರ ಕನ್ನಡದಿಂದ ಹಾಗಾದ್ರೆ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಸೊ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಸೊ ಪಟೇಲ್ರೇ, ಸೊ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಾವಾಗ ಬಿಜೆಪಿಯವರ ವಿರುದ್ಧ ಕೆಂಡ ಕಾರ್ಲಿಕ್ಕೆ ಶುರು ಮಾಡಿದ್ರೋ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ನಡುಕ ಶುರುವಾಗ್ಬಿಡ್ತಾ. 4 ಬಾರಿ ಗೆದ್ದಿರೋರ್ಗೂ ಕೂಡ ಈ ಬಾರಿ ಧಾರವಾಡ ಸೇಫ್ ಅಲ್ಲ ಅನ್ನೋ ಪರಿಸ್ಥಿತಿ ಇದೆಯಾ ಹಾಗಾದ್ರೆ ಅಂತ? ಪ್ರಹ್ಲಾದ್ ಜೋಶಿ ಅವರು 2023 ವಿಧಾನಸಭೆ ಚುನಾವಣೆ ಬಹಳಷ್ಟು ಜನರಿಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣಕರ್ತರು ಅಂತ ಹೇಳಿ ಗಂಭೀರ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು. ಈ ಆರೋಪವನ್ನ ಮಾಡಿದವರು ಯಾರೆಲ್ಲ, ಜೋಶಿರವರ ಅತ್ಯಂತ ಒಡನಾಡಿಯಾಗಿದ್ದಂತ ಜಗದೀಶ್ ಶೆಟ್ಟರ್ ಅವರು. ನನಗೆ ಟಿಕೆಟ್ ತಪ್ಪಿಸ್ಲಿಕ್ಕೂ ಕೂಡ ಇವರೇ ಕಾರಣಕರ್ತರಾದ್ರು, ಮತ್ತು ನನ್ನ ಸೋಲಿಗೆ ಕೂಡ ಕಾರಣಕರ್ತರಾದ್ರು, ಮತ್ತು ಅನೇಕ ಲಿಂಗಾಯತ ನಾಯಕರಿಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಕೂಡ ಪ್ರಹ್ಲಾದ್ ಜೋಶಿ ಅವರು ಕಾರಣಕರ್ತರಾದ್ರು. ಇಡೀ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಆ ಸೋಲಿಗೆ ಪ್ರತಿ ಸೋಲನ್ನ ನಾನು ಕೊಟ್ಟೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಶಪಥವನ್ನ ಮಾಡುವಂಥದ್ದು. ಆ ಮುಖಾಂತರ ಧಾರವಾಡ ಕ್ಷೇತ್ರ ಅದು ಲಿಂಗಾಯತ ಮತ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರ ಆಗಿರುವಂತದ್ದು. ಹಾಗಾಗಿ ಲಿಂಗಾಯತ ಮತದಾರರೇ ಇದುವರೆಗೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ಕೈ ಹಿಡಿತ ಬಂದಿರುವಂತದ್ದು. ಕಳೆದ 4 ಬಾರಿ ಲೋಕಸಭಾ ಸದಸ್ಯರಾಗಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಂಗಾಯತ ಮತದಾರ ಕೃಪಾ ಕಟಾಕ್ಷ ಕಾರಣ ಆಗಿರುವಂತದ್ದು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ನಾವು ಈ ಬಾರಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸೇ ತಿರುತ್ತೇವೆ ಮತ್ತು ಲಿಂಗಾಯತರನ್ನ ಕಡೆಗಣಿಸಿದ್ದಕ್ಕೆ ಉತ್ತರವನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಕೂಡ ಈ ಬಾರಿ ಪಂಚಮಸಾಲಿ ಮತದಾರರು ಜೋಶಿ ವಿರುದ್ಧ ತಿರುಗಿ ಬೀಳ್ತಾರೆ, ನನ್ನ ಇವತ್ತಿನ ಪರಿಸ್ಥಿತಿಗೆ ಎಲ್ಲೊಂದ್ ಕಡೆ ಜೋಶಿ ಅವರು ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಿರುವಂತದ್ದು. ಇದರ ನಡುವೆ ಎಲ್ಲೊಂದ್ ಕಡೆ 4 ಬಾರಿ ನಿರಂತರವಾಗಿ ಗೆದ್ದಿರೋದ್ರಿಂದ ಅಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇರುವಂತದ್ದು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಲಿಂಗಾಯತ ಮತಬಾವಳಿ ಇರೋದ್ರಿಂದ ಲಿಂಗಾಯತ ಮತದಾರ ಕೈ ಕೊಟ್ರೆ ಜೋಶಿ ಅವರಿಗೆ 2024 ಲೋಕಸಭೆ ಚುನಾವಣೆ ಧಾರವಾಡ ಭಾಗದಲ್ಲಿ ಕಬ್ಬಿಣದ ಕಡಲೆ ಆಗುತ್ತೆ ಎಂಬ ಲೆಕ್ಕಾಚಾರ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರ ಅತ್ಯಾಪ್ತರು ಮತ್ತು ಅವರ ಜೊತೆ ಇರ್ತಕ್ಕಂಥ ನಾಯಕರುಗಳು ಕೂಡ ತಾವು ಉತ್ತರ ಕನ್ನಡಕ್ಕೆ ಶಿಫ್ಟ್ ಆಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕಳೆದ 7 ಬಾರಿ ನಿರಂತರವಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಗೆದ್ದುಕೊಂಡು ಬರ್ತಿರುವಂತದ್ದು. ಅದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಅಲ್ಲದೆ ಅನಂತ್ ಕುಮಾರ್ ಹೆಗಡೆ ಅವರು ನಾನು ಚುನಾವಣಾ ರಾಜಕೀಯದಿಂದ ದೂರ ಸರಿತೀನಿ ಮತ್ತು ಯಾವುದೇ ಕಾರಣ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿಂದ ಆ ಲೋಕಸಭಾ ಕ್ಷೇತ್ರ ಖಾಲಿ ಇರೋದ್ರಿಂದ ತಾವು ಸ್ಪರ್ಧೆ ಮಾಡ್ಬೇಕಂತೇಳಿ ಪ್ರಹ್ಲಾದ್ ಜೋಶಿ ಅವರಿಗೆ ಹಲವಾರು ಜನರು ಮತ್ತು ಅವರ ಆಪ್ತರು ಸಲಹೆ ಕೊಟ್ಟಿರುವಂತದ್ದು. ಹಾಗಾಗಿ ಒಂದು ವೇಳೆ ಧಾರವಾಡದಲ್ಲಿ 2024 ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧಪಟ್ಟಾಗಿ ಎಲ್ಲ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಆಪ್ತರ ಬಳಿ ಕೂಡ ಚರ್ಚೆನ ಮಾಡುವಂತದ್ದು. ಒಟ್ಟಾರೆ ಧಾರವಾಡ
ಕಷ್ಟ ಆದ್ರೆ ಉತ್ತರ ಕನ್ನಡಕ್ಕೆ ಶಿಫ್ಟ್ ಆಗ್ಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಇದೀಗ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮೈತ್ರಿ ಬಗ್ಗೆ ಬಿಜೆಪಿಯ ಯಾವುದೇ ಮುಖಂಡರು ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿರೋ ನಾಯಕರು ಕೂಡ ಮೈತ್ರಿ ಅಂತ ಹೇಳಲಿಲ್ಲ. ಯಾರಿಗೋ ಒಬ್ರು ಕಷ್ಟ ಇದೆ, ಆ ಕಷ್ಟದಿಂದ ಪರಿಹಾರ ಆಗೋದಕ್ಕೆ ಮೈತ್ರಿ ಅಂತ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಪ್ರೀತಂ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರು ಈ ಬಾರಿಯೂ ಕೂಡ ಪ್ರಧಾನಿ ಆಗ್ಲಿ ಅಂತ ತಪಸ್ಸನ್ನ ಮಾಡ್ತಾ ಇರೋರಲ್ಲಿ ನಾನು ಕೂಡ ಒಬ್ಬ. ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಬಂದ್ರೆ ಎಲ್ರಿಗೂ ಸ್ವಾಗತ ಇದೆ. ಆದ್ರೆ ಅವರ ಪಕ್ಷ, ಅವರ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಅನಿವಾರ್ಯ ಅಂದವರ ಜೊತೆ ಮೈತ್ರಿ ಬೇಕಿಲ್ಲ. ಜೆಡಿಎಸ್ ಉಳಿಸೋಕೆ ನಾವ್ಯಾಕೆ ಕೆಲಸ ಮಾಡಬೇಕು ಅಂತಾನು ಕೂಡ ಪ್ರೀತಂ ಗೌಡ ಜೆಡಿಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಬಾರಿ ಇದೇ ಜೆಡಿಎಸ್ನ ಅಭ್ಯರ್ಥಿಯಿಂದ ಇದೇ ಪ್ರೀತಂ ಗೌಡ ಸೋಲ್ಬೇಕಾಯ್ತು. ಸ್ವರೂಪ್ ಅವರ ವಿರುದ್ಧ ನಿಂತ್ಕೊಂಡ್ರು, ಪ್ರೀತಂ ಗೌಡ ಅವರು ಸೋತ್ರು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮೈತ್ರಿ ಅನ್ನೋ ವಿಚಾರ ಬಂದಾಗ ಒಗ್ಗಟ್ಟಾಗಿ ಕೆಲಸ ಯಾಕೆ ಮಾಡಬೇಕು ಅನ್ನೋ ಒಂದು ಅಸಮಾಧಾನ ಪ್ರೀತಂ ಗೌಡ ಅವರಲ್ಲಿದೆ. ಮೈತ್ರಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮುಖಂಡರು ಅಥವಾ ನಿರ್ಧಾರ ತೆಗೆದುಕೊಳ್ಳೋ ಹಂತದಲ್ಲಿರುವಂಥ ನಾಯಕರು ಯಾರು ಕೂಡ ಮೈತ್ರಿ ಅಂತೇಳಿ ಹೇಳಿಲ್ಲ. ಮೈತ್ರಿ ಅಂತ ಹೇಳಿರೋದು ಯಾರು ಅಂತೇಳಿ ಚೂರು ಗಮನಿಸ್ಬೇಕು. ಯಾರಿಗೋ ಒಬ್ರು ಕಷ್ಟ ಇದೆ, ಆ ಕಷ್ಟದಿಂದ ಪರಿಹಾರ ಆಗೋದಕ್ಕೆ ಮೈತ್ರಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಳಿ ತಪಸ್ ಮಾಡ್ತಾ ಇರೋರಲ್ಲಿ ನಾನು ಕೂಡ ಒಬ್ಬ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಳಿ ಯಾರೆಲ್ಲರೂ ಇಷ್ಟಪಟ್ಟು ಬರ್ತಾರೆ, ಯಾರೆಲ್ಲರೂ ಬೆಂಬಲ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಸ್ವಾಗತ ಇದೆ. ಆದರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಮೈತ್ರಿ ಆಗಬೇಕು ಯಾಕೆ ಅಂತೇಳಿ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು, ನಮ್ಮ ಪಕ್ಷ ಉಳಿಸ್ಕೋಬೇಕು ಅಂತ ಅವ್ರು ಮೈತ್ರಿಯನ್ನು ಪ್ರಸ್ತಾಪ ಮಾಡಿ ಮಾತಾಡಿದ್ರು. ಅವ್ರ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದಕ್ಕೆ, ಅವ್ರ ಪಕ್ಷನ ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆ ಮೈತ್ರಿ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ದೇಶಕ್ಕೆ ಒಳ್ಳೇದಾಗಬೇಕು, ರಾಷ್ಟ್ರೀಯತೆ ವಿಚಾರ ಅಂತೇಳಿ ಬಂದರೆ ನಾವು ನಮ್ಮ ಶತ್ರುಗಳಾದರೂ ಕೂಡ ಅವರು. ಕೇರಳದಲ್ಲಿ ಮಾರಕ ನಿಫಾ ವೈರಸ್ಗೆ ಇಬ್ಬರು ಬಲಿಯಾಗಿದ್ದಾರೆ. ಕೋಜಿಕೋಡ್ ಜಿಲ್ಲೆಯಲ್ಲಿ ನಿಫಾ ವೈರಸ್ನಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಫಲಕಾರಿಯಾಗದೆ 9 ವರ್ಷದ ಬಾಲಕ ಸೇರಿದಂತೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ನಿಫಾ ವೈರಸ್ನಿಂದ 4ರ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೇರಳ ಗಡಿಯಲ್ಲಿನ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಲರ್ಟ್ ಮಾಡಲಾಗಿದ್ದು ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಕೇರಳದಲ್ಲಿ ನಿಫಾ ವೈರಸ್ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಸಭೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಎಚ್ಚರ ವಹಿಸುವುದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಕೇರಳದಲ್ಲಿ ಪ್ರಕರಣಗಳು ಔಟ್ಬ್ರೇಕ್ ಆದರೆ ಮತ್ತಷ್ಟು ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅಂತಂದ್ರು. ನಿನ್ನೆ ಕೇರಳದಲ್ಲಿ ಈ ಸುದ್ದಿ ಬಂದ ನಂತರ ನಮ್ಮ ಇಲಾಖೆಯವರು ಕೂಡ ಅದನ್ನು ಗಮನದಲ್ಲಿಟ್ಕೊಂಡು ಕೇರಳದಲ್ಲಿ ಸುಮಾರು 4 ಪ್ರಕರಣಗಳು ದಾಖಲಾಗಿದೆ ಮತ್ತು ಅದರಲ್ಲಿ 2 ತೀರೋಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದರಿಂದ ಆ ವಿಚಾರದಲ್ಲಿ ನಮ್ಮ ಗಡಿ ಪ್ರದೇಶ ದಕ್ಷಿಣ ಕನ್ನಡ ಮತ್ತು ಕೊಡಗು ಈ ಕಡೆ ಎಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಹೇಳಿದ್ದೀವಿ. ಮತ್ತು ಅಲ್ಲಿ ಕ್ಷಿಪ್ರ ಪ್ರತಿಕ್ರಿಯೆ ಏನು ಮಾಡ್ತಕ್ಕಂಥದ್ದಕ್ಕೆ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಒಂದು ತಂಡ ಇದೆ. ಅವರು ಕೂಡ ಏನೇನು ಅಗತ್ಯ ಇರುವಂಥದ್ದಕ್ಕೆ ಅವರು ಒಂದು ಸಭೆಯನ್ನು ಮಾಡಿ ಎಲ್ಲ ಈ ಪೂರ್ವಭಾವಿ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ತಯಾರಾಗಿರಬೇಕು ಅಂತ ಕೂಡ ಹೇಳಿದ್ದೀವಿ. ತೆಲಂಗಾಣ ಸಿಎಂ ಕೆಸಿಆರ್ ವಿರುದ್ಧ 24 ಗಂಟೆಗಳ ಕಾಲ ಉಪವಾಸ ಕೂತಿದ್ದ ತೆಲಂಗಾಣದ ಬಿಜೆಪಿ ಅಧ್ಯಕ್ಷ ಹಾಗೆ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಸಿಆರ್ ವಿರುದ್ಧ ಹೈದರಾಬಾದ್ನ ಇಂದಿರಾ ಪಾರ್ಕ್ನಲ್ಲಿ ಕಿಶನ್ ರೆಡ್ಡಿ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ರು. ಇದೀಗ ಅವರ ಅರೆಸ್ಟ್ ಆಗಿದೆ. ಇದೆಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.